ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಇದೀಗ ಮತ್ತೊಂದು ಹೇಳಿಕೆಯನ್ನ ಕೊಟ್ಟು ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ. ರಾಜಕಾರಣಿಗಳೆಲ್ಲರೂ ಕೂಡ ದಂಧೆಕೋರರು ಅಂದ್ರೆ ಲೂಟಿಕೋರರು, ಶುದ್ಧ ಸುಳ್ಳುಗಾರರು ಅಂತ ಹೇಳಿ ಮತ್ತೊಮ್ಮೆ ವಿವಾದವನ್ನ ಮೈ ಮೇಲೆ ಹೇಳ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟು ದೊಡ್ಡ ಲೂಟಿಕೋರರು ಅಂತಂದ್ರೆ ರಾಜಕಾರಣಿಗಳು, ಜಗತ್ತಿನ ದೊಡ್ಡ ಕಳ್ಳರು ಅಂತಂದ್ರೆ ಅದು ರಾಜಕಾರಣಿಗಳೇ. ಇವತ್ತಿನ ದಿನ ರಾಜಕೀಯ ಶುದ್ಧವಾಗಿಲ್ಲ, ಕಂಪ್ಲೀಟ್ ಆಗಿ ಕೊಳಕಾಗ್ಬಿಟ್ಟಿದೆ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕ ರಾಜು ಕಾಗೆ ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ರಾಯಬಾಗ ತಾಲೂಕು ಮುಗಳಕೋಡದಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಅಲ್ಲಿ ಒಂದು ಬಹಿರಂಗ ಸಭೆ ನಡೀತಾ ಇತ್ತು. ಆ ಬಹಿರಂಗ ಸಭೆಯಲ್ಲೇ ರಾಜಕೀಯದ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ರಾಜಕೀಯ ವ್ಯವಸ್ಥೆ ಹಾಳಾಗ್ಬಿಟ್ಟಿದೆ. ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಒಂದು ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿದ್ರು ಹೇಳಿಕೆಯನ್ನ ಕೊಟ್ಟು. ಚಂದದ ಹುಡುಗಿರು ಅಜ್ಜ ಅಂತಂದ್ರೆ ನೋವಾಗುತ್ತೆ ಅಂತ ಹೇಳಿ ಇದೀಗ ಮತ್ತೊಮ್ಮೆ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟು ಮತ್ತೆ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ. ಪಠ್ಯ ಪುಸ್ತಕ ಕೊಡೋದ್ರೆ ಯಾರು ಬರ್ದಿದ್ರು? ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡೋಷ್ಟು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಶೂಸ್ ಕೊಡ್ರತ್ತೆ ಎಲ್ಲಿ ಹೇಳಿದ್ರಿ? ಅದು ವ್ಯವಸ್ಥೆ ಮತ್ತೆ ಅದು ಮಾತಾಡ್ಲಕತ್ತಂದ್ರೆ ಮತ್ತೆ ಬೇರೆ ಕಡೆ ಹೋಗ್ತದೆ, ಡೈವರ್ಷನ್ ಆದೈತೆ. ಅದು ನಮ್ಮ ಕಮಿಷನ್ಕ ಎಲ್ಲ ರೀ. ಅದು ಮತ್ತೆ ಮಾತಾಡಕ್ಕೆ ಹೋಗ್ಬೇಕಾದ್ರೆ ಬೇರೆ ವಿಷಯಕ್ಕೆ ಡೈವರ್ಸ್ ನೀವೇ ಇದಿರಲಿಲ್ಲ, ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ನೀವು. ಸುಮ್ಮನೆ ನಮ್ಮೊಬ್ಬರು ನಾವೇ ತಗೋಬಾರ್ದು, ಚೆಂದಾಗಿ ಮಾತಾಡಿ ಹಾರ ಚಾಲ ಹಾಕಿ ಮತ್ತೆ ಕಸ್ಕೊಂಡು ಕಳಿಸಬಾರ್ದು ಅಂತ ಹೇಳಿ ಮಾತಾಡಕ್ಕೆ ಹೋಗಿಲ್ಲ ನಾವು. ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು. ಈಗ ನಾವೆಲ್ಲ ಸುದ್ರಿಲ್ಲ. ಈಗ ನೀವು ಅಜ್ಜಾರ ನಟ್ಟ ಬಾರಿಸ್ಕೋತ ಉಚ್ಕೋತ ತೊಗೊಂಡ್ ಬರ್ತಬರ್ರಿ, ನಮ್ಗೆ ಹಿತ್ತಲ ಬಾಗ್ಲೇ ತೊಗೊಂಡ್ ಬರ್ತಬರ್ರಿ. ಆ ವ್ಯವಸ್ಥೆ ನಾವು ಪವಿತ್ರರಲ್ಲ. ಜಗತ್ತಿನಾಗ ಯಾರಾದರೂ ಲೂಟಿ ಮಾಡೋರು, ದರೋಡೆಕೋರರು ಯಾರಾದರೂ ತುಡುಗರಿದ್ರೆ ಅದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೈಲಾರಿ, ಈ ಹಿಂದೆಯೂ ಕೂಡ ರಾಜು ಕಾಗೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟು ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿದ್ರು. ಇದೀಗ ಮತ್ತೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅದು ಕೂಡ ಅವರು ರಾಜಕಾರಣದಲ್ಲೇ ಇದ್ದಾರೆ, ರಾಜಕಾರಣಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯಾವ ಸಭೆಯಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದು? ಖಂಡಿತ ಶರತ್, ಪ್ರಮುಖವಾಗಿ ಏನು ಕಾಗವಾಡ ಶಾಸಕ ಮತ್ತೆ ಏನು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜು ಕಾಗೆ ಅವರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಪ್ರಸ್ತುತ ರಾಜಕೀಯ ವ್ಯವಸ್ಥೆ ಕೆಟ್ಟು ಹೋಗಿದೆ ಮತ್ತು ಇಲ್ಲಿರುವ ರಾಜಕಾರಣಿಗಳು ಯಾರೂ ಕೂಡ ಪವಿತ್ರರಲ್ಲ, ಲೂಟಿಕೋರರು, ದಂಧೆಕೋರರು, ಸುಳ್ಳು ಹೇಳೋರು, ಹಣ ಮಾಡೋರು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗುಳ್ಕೋಡ ಅನ್ನೋ ಒಂದು ಗ್ರಾಮದಲ್ಲಿ ಖಾಸಗಿ ಶಾಲೆ ಬೀಳ್ಕೊಡುಗೆ ಸಮಾರಂಭ ಇತ್ತು. ಆ ಸಮಾರಂಭದಲ್ಲಿ ಬಹಿರಂಗವಾಗಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಬಾರಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಡುವಂಥ ರಾಜು ಕಾಗೆ ಈಗ ಮತ್ತೆ ತಾವು ಕೂಡ ಶಾಸಕರಿದ್ದಾರೆ, ರಾಜಕಾರಣಿಗಳು ಕೂಡ ಇದ್ದಾರೆ. ಆದರೆ ರಾಜಕಾರಣದ ವ್ಯವಸ್ಥೆ ಬಗ್ಗೆ ತಾವು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಕಾರಣ ಯಾವ ಸ್ಥಿತಿಯಲ್ಲಿದೆ ಮತ್ತು ರಾಜಕಾರಣಿಗಳು ಏನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬಹಿರಂಗ ಏನು ಶಾಲಾ ಮಕ್ಕಳ ಮುಂದೆ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಶಾಲಾ ಮಕ್ಕಳಿಗೆ ಸಾಕಷ್ಟು ಯೋಜನೆಗಳನ್ನು ತರಲಾಗ್ತದೆ. ಆ ಯೋಜನೆಗಳಿಂದ ಏನು ಯೋಜನೆಗಳು ಬರ್ತಾವೆ ಅವು ಕಮಿಷನ್ ಹೊಡೋಕ್ಕೆ, ದಂಧೆ ಮಾಡೋಕ್ಕೆ, ಲೂಟಿ ಮಾಡೋಕ್ಕೆ ಇರ್ತವೆ. ಹೀಗಾಗಿ ಇಂದಿನ ರಾಜಕೀಯ ವ್ಯವಸ್ಥೆ ತುಂಬ ಕೆಟ್ಟೋಗಿದೆ. ಸ್ವಾಮೀಜಿಗಳು ಏನು ಇರ್ತಾರೆ ಅನ್ನೋ ರೀತಿಯಲ್ಲಿ ನಮ್ಮನ್ನು ಕರೆದುಕೊಂಡು ಬರಬೇಡಿ, ನಮ್ಮನ್ನು ಹಿಂಬಾಗಿಲಿಂದ ಕರೆದುಕೊಂಡು ಬನ್ನಿ ಅನ್ನೋ ಒಂದು ಮಾತನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವು ಶುದ್ಧರಿಲ್ಲ, ಪವಿತ್ರವಿಲ್ಲ, ಅಪವಿತ್ರವಾಗಿದ್ದಾವೆ. ಹೀಗಾಗಿ ನಮ್ಮನ್ನು ಹಿಂಬದಿಯ ರೀತಿಯಲ್ಲಿ ಅಂದರೆ ಹಿಂಬಾಗಿಲಿನಲ್ಲಿ ಕರೆದುಕೊಂಡು ಬನ್ನಿ ಮತ್ತು ಜಗತ್ತಿನಲ್ಲಿ ಅತ್ಯಂತ ಲೂಟಿಕೋರರು ಯಾರಾದರೂ ಇದ್ದರೆ ಕೂಡ ಅದು ರಾಜಕಾರಣಿಗಳೇ ಅನ್ನೋ ಒಂದು ಮಾತನ್ನು ಕೂಡ ಏನು ರಾಜು ಕಾಗೆ ಹೇಳಿದ್ದಾರೆ. ಇದು ಸದ್ಯ ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಶರತ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಪಠ್ಯ ಪುಸ್ತಕ ಕೊಡೋದ್ರೆ ಯಾರು ಬರ್ದಿದ್ರು? ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡೋಷ್ಟು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಶೂಸ್ ಕೊಡ್ರತ್ತೆ ಎಲ್ಲಿ ಹೇಳಿದ್ರಿ? ಅದು ವ್ಯವಸ್ಥೆ ಮತ್ತೆ ಅದು ಮಾತಾಡ್ಲಕತ್ತಂದ್ರೆ ಮತ್ತೆ ಬೇರೆ ಕಡೆ ಹೋಗ್ತದೆ, ಡೈವರ್ಷನ್ ಆದೈತೆ. ಅದು ನಮ್ಮ ಕಮಿಷನ್ಕ ಎಲ್ಲ ರೀ. ಅದು ಮತ್ತೆ ಮಾತಾಡಕ್ಕೆ ಹೋಗ್ಬೇಕಾದ್ರೆ ಬೇರೆ ವಿಷಯಕ್ಕೆ ಡೈವರ್ಸ್ ನೀವೇ ಇದಿರಲಿಲ್ಲ, ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ನೀವು. ಸುಮ್ಮನೆ ನಮ್ಮೊಬ್ಬರು ನಾವೇ ತಗೋಬಾರ್ದು, ಚೆಂದಾಗಿ ಮಾತಾಡಿ ಹಾರ ಚಾಲ ಹಾಕಿ ಮತ್ತೆ ಕಸ್ಕೊಂಡು ಕಳಿಸಬಾರ್ದು ಅಂತ ಹೇಳಿ ಮಾತಾಡಕ್ಕೆ ಹೋಗಿಲ್ಲ ನಾವು. ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು. ಈಗ ನಾವೆಲ್ಲ ಸುದ್ರಿಲ್ಲ. ಈಗ ನೀವು ಅಜ್ಜಾರ ನಟ್ಟ ಬಾರಿಸ್ಕೋತ ಉಚ್ಕೋತ ತೊಗೊಂಡ್ ಬರ್ತಬರ್ರಿ, ನಮ್ಗೆ ಹಿತ್ತಲ ಬಾಗ್ಲೇ ತೊಗೊಂಡ್ ಬರ್ತಬರ್ರಿ.